ಹಾಯ್ ನಮಸ್ತೆ. ವಧು ಸೀರಿಯಲ್ನ 64ನೇ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ತಕ್ಕ ಆಫೀಸ್ ಕ್ಯಾಬಿನಲ್ಲಿ ಕೂತ್ಕೊಂಡು ಫೈಲ್ ನೋಡ್ತಾ ಇರ್ತಾರೆ. ಅಷ್ಟರೊಳಗಡೆ ಒಬ್ಬ ವರ್ಕರ್ ಅಲ್ಲಿಗೆ ಬರ್ತಾನೆ. ಎಕ್ಸ್ಕ್ಯೂಸ್ ಮೀ ಸರ್, ಬರೋಕ್ಕೆ ಹೇಳಿದ್ರಂತೆ. ಏನು ವಿಷಯ ಸರ್? ಏನ್ರಿ ಇದು ಇಷ್ಟು ಅಷ್ಟಾಗಿ ಕೆಲಸ ಮಾಡಿದ್ದೀರಲ್ಲ, ಇದಕ್ಕೆ ನಾನು ನಿಮಗೆ ಸ್ಯಾಲ್ರಿ ಕೊಡೋದು? ಕೆಲಸ ಮಾಡೋ ಹೋಗಿದ್ರೆ ಬೇರೆ ಕಂಪ್ನಿಗೆ ಸೇರ್ಕೊಡಿ, ನಮ್ಮ ಕಂಪ್ನಿ ಅಲ್ಲ. ರೀ ಸರ್, ಅಲ್ಲ ರೀ ಚಂದನ್, ನಿಮ್ಮಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ. ಬಟ್ ನಿಮ್ಮಲ್ಲಿ ಆ ಟ್ಯಾಲೆಂಟ್ ನೋಡಿನೇ ನಾನೇ ಖುದ್ದಾಗಿ ಅಪಾಯಿಂಟ್ ಮಾಡಿದ್ದು. ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಕೆಲಸ ಮಾಡಿದ್ದೀರಾ. ಬಟ್ ವಾಟ್ ಈಸ್ ದಿಸ್? ಯಾಕಿಷ್ಟು ವರ್ಸ್ಟಾಗಿ ಮಾಡ್ತಾ ಇದ್ದೀರಾ? ಕೆಲಸ ನಾವು ವಧುವಿಂದ ಕಲಿಬೇಕ್ರಿ. ಪರ್ಫೆಕ್ಟಾಗಿ ಎಷ್ಟು ಹಾನೆಸ್ಟಾಗಿ ಮಾಡ್ತಾರೆ ಗೊತ್ತಾ? ಇಂದ ನೀವು ತುಂಬ ಕಲಿಬೇಕು. ಸರ್, ವಧು ಅಂದರೆ ಯಾರಂತ ಗೊತ್ತಾಗಲಿಲ್ಲ. ಅವರು ನಂದೊಂದು ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಲಾಯರ ಸರ್? ಅವರಿಂದ ನಾನು ಎಷ್ಟು ಕಲ್ತಿದ್ದೀನಿ ಗೊತ್ತಾ? ಈ ಥರ ಆಗದೆ ಇರೋ ಥರ ಕೆಲಸ ಮಾಡ್ತೀನಿ ಸರ್. ಇದೇ ಲಾಸ್ಟು, ನೋ ಮೋರ್ ಎಕ್ಸ್ಕ್ಯೂಸಸ್. ಚಂದನ್ ಅಲ್ಲಿಂದ ಫೈಲ್ ತಗೊಂಡು ಹೊರಡ್ತಾ ಇರ್ತಾರೆ. ಅಷ್ಟರೊಳಗಡೆ ಸಾರ್ಥಕ್, ಚಂದನ್ ಆರ್ ಯು ಓಕೆ? ಕೂತ್ಕೊಳ್ಳಿ ಪ್ಲೀಸ್, ಕೂತ್ಕೊಳ್ಳಿ ಅಂತ ಚೇರ್ ಕಡೆ ಕೈ ತೋರಿಸ್ತಾರೆ. ಚಂದನ್ ಚೇರ್ನಲ್ಲಿ ಕೂತ್ಕೊಂತಾರೆ. ಅಲ್ಲಿ ನೀವು ಯಾವತ್ತೂ ಈ ಥರ ಮಾಡ್ತಾ ಇರಲಿಲ್ಲ. ಯು ಆರ್ ಪರ್ಫೆಕ್ಟ್ ವಿತ್ ಅ ವರ್ಕ್. ಈ ನಡುವೆ ನೀವು ಕೆಲಸನೂ ಸರಿಯಾಗಿ ಮಾಡ್ತಾ ಇಲ್ಲ, ಮತ್ತು ಡಲ್ಲಾಗೂ ಇರ್ತೀರಾ. ಎನಿ ಪ್ರಾಬ್ಲಮ್? ಎವ್ರಿಥಿಂಗ್ ಈಸ್ ಓಕೆ? ಫ್ಯಾಮಿಲಿ ಪ್ರಾಬ್ಲಮ್ ಸರ್. ಹೌದಾ? ಹೌದು ಸರ್, ನನ್ನ ಹೆಂಡತಿ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇಲ್ಲ. ಡೈಲಿ ಅದೇ ವಿಷಯಕ್ಕೆ ಗಲಾಟೆ ಆಗ್ತಾ ಇದೆ. ಅಮ್ಮನ ಬಿಟ್ಟು ಬೇರೆ ಮನೆ ಮಾಡು, ಅವ್ರನ್ನ ಆಶ್ರಮಕ್ಕೆ ಸೇರಿಸು ಅಂತಿದ್ದಾಳೆ. ನನಗೆ ಅಪ್ಪ ಅಮ್ಮನ ಬಿಟ್ಟು ಸಪ್ರೇಟಾಗಿರೋಕ್ಕೆ ಮನಸ್ಸಿಲ್ಲ ಸರ್. ಇಷ್ಟು ದಿನ ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿರೋರನ್ನ ಕೈ ಬಿಟ್ಟರೆ ಆ ದೇವರು ಮೆಚ್ಚುತ್ತಾನ ಸರ್? ಹಾಗಾದರೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ? ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಸರ್. ಅದಕ್ಕೂ ಡಿವೋರ್ಸ್ ಒಂದೇ ಸೊಲ್ಯೂಷನ್ ಅಲ್ಲ ಚಂದನ್. ಇನ್ನೊಂದ್ಸಲ ಕಾಮಕ್ಕೆ ಕೂತು ಯೋಚನೆ ಮಾಡಿ. ಹೆಂಡತಿ ಹತ್ರ ಒಂದ್ಸಲ ಕೂತು ಮಾತಾಡಿ. ನಿಮಗೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅವ್ರಿಗೊಂದ್ಸಲ ಅರ್ಥ ಮಾಡಿಸಿ. ಎಲ್ಲ ಮಾಡಾಯ್ತು ಸರ್, ಆದರೆ ಅವಳು ಕೇಳೋಕೆ ರೆಡಿ ಇಲ್ಲ. ಆಫೀಸಿಗೆ ಬಂದಾಗ ಅವ್ರ ಅಪ್ಪ ಅಮ್ಮನ್ನ ಕರೆಸಿ ನಮ್ಮಪ್ಪ ಅಮ್ಮನ್ನ ತುಂಬ ಚೀಪಾಗಿ ನೋಡ್ಕೊತಾಳೆ ಸರ್. ಇತ್ತೀಚೆಗೆ ಪಾಪ ಅವ್ರಿಗೆ ಸರಿಯಾಗಿ ಊಟ ತಿಂಡಿನೂ ಕೊಡ್ತಾ ಇಲ್ಲ ಸರ್. ಕಾರಣಕ್ಕೆ ನನಗೆ ಅವಳು ಬೇಡ ಅನ್ನಿಸ್ತಾ ಇದ್ದಾಳೆ ಸರ್. ಇಂಥ ಹೆಂಡತಿ ಜೊತೆ ಸಂಸಾರ ಮಾಡದೆ, ಮದುವೆ ಆಗದೆ ಹಾಗೆ ಇರೋದು ವಾಸಿ ಸರ್. ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪ ಅಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಸರ್. ಡಿಸಿಷನ್ ತೊಗೊಂಡಿದ್ದೀರಾ ಬಿಡಿ. ಇತ್ತೀಚೆಗೆ ಹೆಂಡ್ತಿರ ಕಾಟ ತುಂಬ ಜಾಸ್ತಿ ಆಗಿದೆ. ಕ್ವಿಕ್ಲಿ ಒಬ್ಬ ಒಳ್ಳೆ ಲಾಯರ್ನ ನೋಡಿ ಡಿವೋರ್ಸ್ ತೊಗೊಳ್ಳಿ. ಸರ್, ಬಟ್ ಹೀಗೆ ಕೇಳ್ತೀನಿ ಅಂತ ಏನೂ ಅಂದ್ಕೊಬೇಡಿ. ಹೇಳಿ ಚಂದನ್, ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗಬೇಕಾ? ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ವಧು ಅವರು ತುಂಬ ಒಳ್ಳೆ ಲಾಯರ್ ಅಂತ ಕೇಳ್ಪಟ್ಟಿದ್ದೀನಿ. ಡಿವೋರ್ಸ್ ಕೇಸ್ನ ಅವ್ರಿಗೆ ಕೊಡೋಣ ಅಂದ್ಕೊಂಡಿದ್ದೀನಿ. ಅದು ನೀವು ಒಪ್ಕೊಂಡ್ರೆ. ಬೇಡ ಅಂದರೆ ಪರವಾಗಿಲ್ಲ ಸರ್, ನಾನು ಬೇರೆ ಯಾರನ್ನಾದ್ರೂ ನೋಡ್ಕೊತೀನಿ. ಹಾಗೆ ನಿಮ್ಮ ಕೇಸ್ನ ವಧು ಅವ್ರಿಗೆ ಕೊಡಿ. ಆದರೆ ಅವ್ರು ಮಾಡ್ತಾರೋ ಇಲ್ವೋ ನಾನು ಡೌಟ್ಫುಲ್. ಅವ್ರು ಮಾಡಿದ್ರೆ ಅವ್ರು ಖಂಡಿತ ಒಪ್ಕೊತಾರೆ ಸರ್. ಚಂದನ್, ಸದ್ಯಕ್ಕೆ ಅವ್ರ ಜೊತೆ ನಾನು ಮಾತಾಡೋ ಪರಿಸ್ಥಿತಿನಲ್ಲಿ ಇಲ್ಲ. ನಂಬರ್ ಕೊಡ್ತೀನಿ, ನೀವೇ ಬೇಕಾದರೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಓಕೆ ಸರ್, ನೀವು ಸಜೆಸ್ಟ್ ಮಾಡಿದ್ರಿ ಅಂತ ಹೇಳ್ಬೋದಲ್ಲ ಸರ್? ಹೇಳಿ, ಪರವಾಗಿಲ್ಲ. ನಂಬರ್ ಕೊಡಿ ಸರ್. ಸಾರ್ಥಕ್ ತನ್ನ ಫೋನ್ನ ತೆಗೆದು ವಧು ನಂಬರ್ನ ಚಂದನ್ಗೆ ಕೊಡ್ತಾರೆ. ಆವಾಗ ಚಂದನ್ ಆ ನಂಬರ್ನ ತಗೊಂಡು ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಕ್ಯಾಬಿನಿಂದ ಹೊರಡ್ತಾರೆ. ಶಂಕರ್ ಅವರು ಸೇಟು ಅಂಗಡಿಗೆ ಬಂದು, ನಮಸ್ತೆ ಮೋಹನ್ ಜಿ. ಶಂಕರ್ ಅವರೇ, ಇವತ್ತು ಯಾವ ಚೈನ್ನ ತಂದಿದ್ದೀರಾ? ಇವತ್ತು ಯಾವ ಚೈನ್ನು ತಂದಿಲ್ಲ, ಇಟ್ಟಿರೋ ಚೈನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇಲ್ವೇ, ಇಟ್ಟು 1 ವಾರನೂ ಆಗಿಲ್ಲ, ಆಗಲೇ ಬಿಡಿಸ್ಕೊತಾ ಇದ್ದೀರಾ ಅಂದರೆ ಒಳ್ಳೆ ಕಮಾಯಿ ಆಗಿದೆ ಅಂತ ಅರ್ಥ. ಆಗೋಕ್ಕೆ ನಾನೇ ನಿಮ್ಮ ಥರ ವ್ಯಾಪಾರ ಮಾಡ್ತೀನ ಮೋಹನ್ ಜಿ. ನೆಕ್ಲೆಸ್ ಇಸ್ಕೊಂಡಿದ್ವಿ, ಅದನ್ನು ಬಿಡಿಸ್ಕೊಳಕ್ಕೆ ಅಂತ ನನ್ನ ಮಗಳು ಚೈನ್ ಕೊಟ್ಲು. ಮನೆಯವರೆಲ್ಲರೂ ಸ್ವಲ್ಪ ದುಡ್ಡು ಕೊಟ್ಟರು, ಅದಕ್ಕೆ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಶಂಕರ್ ಜಿ, ಮಗಳು ಮದುವೆ ಫಿಕ್ಸ್ ಆಯಿತಾ? ಮದುವೆ ಮಾತುಕತೆ ಎಲ್ಲ ಆಗಿದೆ, ಇನ್ನು ಮುಹೂರ್ತ ನೋಡಿ ಡೇಟ್ ಫಿಕ್ಸ್ ಮಾಡಬೇಕು. ಅಂದಾಗೆ ಹುಡುಗ ಏನು ಮಾಡ್ಕೊಂಡಿದ್ದಾನೆ? ಹುಡುಗ ಲಾಯರು. ಒಳ್ಳೇದಾಯ್ತಲ್ಲ, ತಗೊಳ್ಳಿ. ಇಬ್ಬರು ಗಂಡ ಹೆಂಡತಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಒಬ್ಬರು ಸೋತ್ರೆ ಒಬ್ಬರು ಗೆಲ್ಬೋದು. ಆಗಿದೆ ಕಾಂಬಿನೇಷನ್. ಆ ಅಂಗಡಿಯಲ್ಲೇ ಎಲ್ಲ ಒಡವೆನೂ ತೊಗೊಬೇಕು. ಇಲ್ಲ ಮೋಹನ್ ಜಿ, ತಗೊಳಕ್ಕೆಲ್ಲ ದುಡ್ಡಿಲ್ಲ. ಇರೋ ಒಡವೆನಲ್ಲೇ ಅಡ್ಜಸ್ಟ್ ಮಾಡಿ ಮದುವೆ ಮುಗಿಸ್ತೀವಿ ಅಂತ ಬಾಕಿ ಖರ್ಚಿಗೆ ರಾಜಿ ಮಾಡ್ಕೊಳ್ಳೋದಿಲ್ಲ. ಛತ್ರನೂ ನೋಡಿದ್ದೀನಿ, ಅಡುಗೆನೂ ಕೂಡ ಚೆನ್ನಾಗಿ ಅಡುಗೆ ಮಾಡೋರಿಗೆ ಕೊಡ್ತೀನಿ. ಬಟ್ಟೆ ಬರಿ ಅಂತ ಬಂದಾಗ ಕೇಳ್ದವ್ರೆಲ್ಲರಿಗೂ ಮನೆಯವ್ರಿಗೆಲ್ಲರಿಗೂ ಬಟ್ಟೆನೂ ಕೊಡಿಸ್ತೀನಿ. ಹಾಗಂತ ನಿಮ್ಮನ್ನು ಮದುವೆಗೂ ಕರಿತೀನಿ, ನೀವೂ ಬರಬೇಕು. ಖಂಡಿತ ಬರ್ತೀನಿ. ಹಾಗೆ ನಿಮ್ಮ ಮಗಳಿಗೆ ತಾಳಿ ಚೈನ್ ತೊಗೋಬೇಕು ಅಲ್ವಾ? ಮರ್ತೇ ಇದ್ದೆ. ಹೌದು, ಒಂದು 40 ಗ್ರಾಮ್ ಚೈನ್ಗೆ ಎಷ್ಟಾಗ್ಬೋದು? ಈ ಚೈನ್ ಕೊಡಿ.
ಇದರಲ್ಲಿ ಯಾವ್ದು ಬೇಕೋ ನೋಡಿ. ಅವರು ಚೈನ ಇಸ್ಕೊಂಡು ನೋಡಿ ಚೆನ್ನಾಗಿದೆ ಅಲ್ವಾ ಅಂತ ಮನಸ್ಸಲ್ಲಿ ಅಂದ್ಕೊತಾರೆ. ಅದಕ್ಕೆ ಮೋಹನ್ ಜಿ, ನೀವು ಸೆಲೆಕ್ಟ್ ಮಾಡಿರೋ ಚೈನು ತುಂಬ ಚೆನ್ನಾಗಿದೆ, ಎಷ್ಟಾಗ್ಬೋದು ಇದಕ್ಕೆ? ಲಕ್ಷದವರೆಗೆ ಆಗುತ್ತೆ. ಅಷ್ಟೊಂದು ಆಗುತ್ತಾ? ಚಿನ್ನದ ರೇಟ್ ಹಾಗಾಗಿದೆ ಶಂಕರಣ್ಣ. ಆದರೆ 1 ತಿಂಗಳು ಟೈಮ್ ಕೊಡ್ತೀನಿ, ಪೂರ್ತಿ ಕ್ಯಾಶ್ ಕೊಟ್ಟು ತಗೊಂಡೋಗಿ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ, ಆದರೆ ನನ್ನ ಮಗಳಿಗೆ ತಾಳಿ ಸರ ಕೊಡಿಸ್ಲೇಬೇಕು. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇ ಏನಾದರೂ ಸಲಹೆ ಕೊಡಿ. ಒಂದು ಸ್ವಲ್ಪ ದುಡ್ಡು ಕೊಟ್ಟು ನಿಮ್ಗೆ ಇಷ್ಟವಾದ ಸರನ ಬುಕ್ ಮಾಡಿ, ಆಮೇಲೆ ತಗೊಳ್ಳುವಾಗ ಪೂರ್ತಿ ದುಡ್ಡು ಕೊಟ್ಟು ತಗೊಳ್ಳಿ. ಬಿಟ್ಟರೆ ನಾನು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ನಾನು ರಿಟೈರ್ಡು, ಕೈಯಲ್ಲಿ ಕೆಲಸ ಇಲ್ಲ, ದುಡ್ಡು ಬೇರೆ ಇಲ್ಲ. ಹಾಗಂತ ಚೈನ್ ಕೊಡಿಸೋ ಆಸೆ ಅಂತೂ ಕಮ್ಮಿ ಆಗಿಲ್ಲ. ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮೋಹನ್ ಜಿ. ಆದರೆ ಕೆಲಸ ಕೊಟ್ಟರೆ ಮಾಡ್ತೀರಾ? ಖಂಡಿತ ಮಾಡ್ತೀನಿ ಮೋಹನ್ ಜಿ. ಹೇಳಿ ಮೋಹನ್ ಜಿ. ರೆಗ್ಯುಲರ್ ಕಸ್ಟಮರ್ ಒಬ್ಬರು ಕೆಲಸ ಖಾಲಿ ಇದೆ ಅಂತ ಹೇಳ್ತಿದ್ರು. ಅವ್ರ ನಂಬರ್ ಕೊಡ್ತೀನಿ, ಮಾತಾಡಿ ನೋಡಿ. ಸರಿ ಮೋಹನ್ ಜಿ, ನಾನು ಇವತ್ತೇ ಅವ್ರ ಜೊತೆ ಮಾತಾಡಿ ನೋಡ್ತೀನಿ. ಅದು ಸಾರ್ಥಕ್ನ ಹುಡ್ಕೊಂಡು ಸಾರ್ಥಕ್ ಆಫೀಸ್ಗೆ ಬರ್ತಾಳೆ. ಅಲ್ಲಿ ವರ್ಕರ್ ಒಬ್ಬ, ಹಾಯ್ ಮೇಡಮ್, ನನ್ನ ಹೆಸರು NBR ಅಂತ. ಮೀಟ್ ಮಾಡಬೇಕಿತ್ತು? ಬಾಸ್ನ ಮೀಟ್ ಆಗಬೇಕಿತ್ತು. ಯಾವ ಬಾಸ್ ಮೇಡಮ್? ಬಾಸ್ ಸಾರ್ಥಕ್ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಹೋಗಿ ವಧು ಬಂದಿದ್ದಾಳೆ ಅಂತ ಹೇಳಿ. ಆಯಿತು ಮೇಡಮ್ ಅಂತ ಹೇಳಿ ಅವನು ಸಾರ್ಥಕ್ ರೂಮ್ಗೆ ಬರ್ತಾನೆ. ವಧು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾಳೆ. ಹೌದಾ ಸರ್, ಬಂದಾಯ್ತಲ್ಲ ಹೇಳಿ. ಸರ್, ನನಗೆ ಅವಾಗ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಸರ್. ಡೋಂಟ್ ಮಿಸ್ಟೇಕ್ ಮೀ ಸರ್. ಕನ್ಫ್ಯೂಷನ್ ಕ್ಲಿಯರ್ ಮಾಡೋಕ್ಕೆ ನಾನು ಇಲ್ಲಿರೋದು. ಏನಾಯಿತು ಅಂತ ಹೇಳಿ. ನೋಡೋಕ್ಕೆ ಯಾರೋ ಬಂದಿದ್ದಾರೆ. ಹೌದಾ? ಏನು ವಿಷಯ ಅಂತೆ? ಗೊತ್ತಿಲ್ಲ ಸರ್. ಸರಿ, ಒಳಗೆ ಬರೋಕ್ಕೆ ಹೇಳಿ. 1 ನಿಮಿಷ, 2 ನಿಮಿಷ ಬೇಕಾದರೂ ಇರ್ತೀನಿ, ಹೇಳಿ ಸರ್. ಅವ್ರು ಯಾರು ಅಂತಲೇ ಹೇಳಲಿಲ್ವಲ್ಲ? ವಧು ಅಂತ. ವಧು ಅನ್ನೋ ಹೆಸರು ಮಧು ಥರ ಸಿಹಿ ಆಗಿದೆ ಅಲ್ವಾ ಸರ್? ಕಾರಣಕ್ಕೂ ಅವ್ರನ್ನ ಇಲ್ಲಿ ಕಳಿಸ್ಬೇಡಿ. ಯಾಕೆ ಸರ್ ಅವ್ರಿಗೆ ಸುಳ್ಳು ಹೇಳ್ತಾ ಇದ್ದೀರಾ? ಅವಾಗ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಾರೆ ಸರ್. ತಲಹರಟೆ ಮಾಡಬೇಡಿ, ಹೇಳ್ದಷ್ಟು ಮಾಡಿ. ಅವ್ರ ಹತ್ರ ಹೋಗಿ ನಾನು ಇಲ್ಲೇ ಮೀಟಿಂಗ್ ಹೋಗಿದ್ದೀನಿ ಅಂತ ಹೇಳಿ. ಆ ಮೀಟಿಂಗ್ ಅಂತ ಹೇಳಿ ಸರ್. ಅಷ್ಟರೊಳಗಡೆ ಸಾರ್ಥಕ್ ನಾಗರಾಜ್ ಕಡೆ ಕಣ್ಣು ಕೆಂಪಗೆ ಮಾಡಿಕೊಂಡು ನೋಡ್ತಾರೆ. ರಾಜ್ ಅರ್ಥ ಆಯಿತು ಸರ್ ಅಂತ ಅಂದ್ಕೊಂಡು ಅಲ್ಲಿಂದ ವಧು ಕಡೆ ಬರ್ತಾರೆ. ರಾಜ್ ವಧು ಹತ್ರ ಬಂದು, ಸಾರಿ ಮೇಡಮ್, ಬಾಸ್ ಇಲ್ವಂತೆ. ಮತ್ತೆ ಅಂದರೆ ಎಲ್ಲಿಗೆ ಹೋಗಿದ್ದಾರೆ? ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಅಂತೆ, ಅಲ್ಲಿಗೆ ಹೋಗಿದ್ದಾರಂತೆ. ಮೀಟಿಂಗ್ ಹೋಗಿದ್ದಾರಾ? ಮತ್ತು ಕ್ಯಾಬಿನಲ್ಲಿದ್ದಾರೆ ಅಂತ ಹೇಳಿದ್ರಿ? ಡೋಂಟ್ ಮಿಸ್ಟೇಕ್ ಮೀ ಮೇಡಮ್, ಹೇಳ್ದಂಗೆಲ್ಲ ನಡ್ಕೊಳಕ್ಕಾಗೋದಿಲ್ಲ. ಅಂದರೆ ಅದೇನೋ ಎಮರ್ಜೆನ್ಸಿ ಅಂತ ಈಗ ತಾನೇ ಹೋದ್ರಂತೆ. ನನಗೂ ಗೊತ್ತಾಗಿಲ್ಲ, ಸಾರಿ ಮೇಡಮ್. ಏನಾದರೂ ತೊಗೊತೀರಾ ಮೇಡಮ್? ನೋ ಥ್ಯಾಂಕ್ಸ್ ಹೇಳಿ ವಧು ಅಲ್ಲಿಂದ ಹೊರಡ್ತಾಳೆ. ಅರ್ಧ ಕ್ಯಾಬಿನಲ್ಲಿ ಯೋಚನೆ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅಷ್ಟರೊಳಗಡೆ ಆದಿ ಅಲ್ಲಿಗೆ ಬಂದು, ಬ್ರೋ ಒಂಥರ ಇದೆಯಾ? ಏನಾಯಿತು ಬ್ರೋ? ಏನಿಲ್ಲ ಆದಿ, ಆ್ಯಸ್ ಯೂಶ್ವಲ್. ಆದಿ, ನಾನು ಸಂಜೆ ಸ್ವಲ್ಪ ಬೇಗ ಹೊರಡ್ತಾ ಇದ್ದೆ. ಏನಾದರೂ ಇಂಪಾರ್ಟೆಂಟ್ ಕೆಲಸ ಇತ್ತಾ? ಏನಿಲ್ಲ, ಇದ್ದರೆ ಮೆಸೇಜ್ ಮಾಡ್ತೀನಿ ಬಿಡು. ಥ್ಯಾಂಕ್ ಯು ಬ್ರೋ. ನೋಡು, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀನೇ ಬೆಸ್ಟ್. ಏನಿಷ್ಟು ಖುಷಿಯಾಗಿದೆಯಾ? ಡೇಟ್ಗೆ ಹೋಗ್ತಾ ಇದೆಯಾ? ಈಗ ಗೊತ್ತಾಯ್ತು ಬ್ರೋ. ಅಲ್ಲಿ ಹಾರ್ಟಲ್ಲಾಗಿರೋ ಪ್ರೀತಿ ಎದ್ದು ಕಾಣ್ತಾ ಇದೆ. ಪರವಾಗಿಲ್ವೇ, ನನ್ನನ್ನು ಅದೆಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಾ? ಆ್ಯಕ್ಚುಲಿ ನನ್ನ ಹುಡುಗಿನ ನಾನು ಫಸ್ಟ್ ಟೈಮ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ಸ್ ಬ್ರೋ. ಸರಿ, ಖುಷಿ ಪಡೋ ವಿಷಯಕ್ಕೆ ಯಾಕೆ ನೀನು ಅಷ್ಟೊಂದು ಡಲ್ಲಾಗಿದೆಯಾ? ಹೇಗಿರೋದ್ರ ಜೊತೆಗೆ ಮನಸ್ಸಲ್ಲಿ ಯಾಕೋ ತಳಮಳ ಬ್ರೋ. ಹುಡುಗಿ ಅದು ಹೇಗಿರ್ತಾಳೋ, ದಿನ ಇಮ್ಯಾಜಿನೇಷನಲ್ಲಿ ನನ್ನ ಹುಡುಗಿ ಹಾಗಿರ್ತಾಳೆ ಹೀಗಿರ್ತಾಳೆ ಅಂತ ಅನ್ಕೊತಾ ಇದ್ದೆ. ಇವತ್ತು ಆ ಒಂದು ಕುತೂಹಲಕ್ಕೆ ತೆರೆ ಬೀಳ್ತಾ ಇದೆ. ಒಂದು ಡಿಸೈಡ್ ಆಗು ಅದಿ, ಆ ಹುಡುಗಿ ಹೇಗೆ ಇರಲಿ. ನೀನಿಷ್ಟ ಅದ, ನಿನ್ಗೆ ಅವಳು ಇಷ್ಟ ಆದ್ಲಾ? ಮುಚ್ಕೊಂಡು ಮೂವ್ ಮಾಡಿ. ಪ್ರೀತಿಲಿ ಬೇಕಾಗಿರೋದು ಬ್ಯೂಟಿ ಎಲ್ಲ ಕಣೋ, ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋ ಮನಸ್ಸು. ಸರಿ, ನಾನು ನನ್ನ ಹುಡುಗಿಗೆ ಅದನ್ನೇ ಹೇಳಿದ್ದೀನಿ ಬ್ರೋ. ಆದರೂ ಈ ಫಸ್ಟ್ ಟೈಮ್ ಪ್ರಪೋಸ್ ಮಾಡುವಾಗ, ಫಸ್ಟ್ ಟೈಮ್ ಮೀಟ್ ಮಾಡುವಾಗ ಆಗುತ್ತಲ್ಲ ಟೆನ್ಷನ್, ಅದೊಂಥರ ಚೆನ್ನಾಗಿದೆ ಬ್ರೋ. ಪ್ರೀತಿಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಸಿಗೋ ಪ್ರೀತಿನ ಕಳ್ಕೊಬಾರ್ದು, ಸಿಗೋ ಪ್ರೀತಿನ ಕೊನೆವರೆಗೂ ಉಳಿಸ್ಕೋಬೇಕು. ಹೇಳಿರೋ ಮಾತನ್ನ ಕೊನೆವರೆಗೂ ಉಳಿಸ್ಕೋತೀನಿ ಬ್ರೋ. ಅಷ್ಟರೊಳಗಡೆ ನಾಗರಾಜ್, ಒಳಗೆ ಬರ್ಬೋದಾ ಸರ್ ಅಂತ ಅಂದ್ಕೊಂಡು ಬರ್ತಾನೆ ಅಲ್ಲಿಗೆ. ಓವರಾಗಿ ಆಡಬೇಡ ನಾಗರಾಜ್. ಸಾರಿ ಸರ್, ನಿಮಗೋಸ್ಕರ ಸ್ಟಾಫ್ ವೆಯ್ಟ್ ಮಾಡ್ತಾ ಇದ್ದಾರೆ. ಸಾರಿ 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 ಮರ್ತೇ ಬಿಟ್ಟಿದ್ದೆ. ಓಕೆ ಬಾಯ್ ಬ್ರೋ. ನನಗೆ ಬಾಯ್ ಹೇಳಲ್ವಾ ಸರ್? ಒಂದು ದೊಡ್ಡ ನಮಸ್ಕಾರ ಗುರು ಅಂತ ಅಂದ್ಬಿಟ್ಟು ಆದಿ ಅಲ್ಲಿಂದ ಓಡೋಗ್ತಾರೆ. ಅಲ್ಲಿಂದ ಹೋದ್ಮೇಲೆ ಸಾರ್ಥಕ್ ನಾಗರಾಜ್ ಹತ್ರ, ವಧು ಅವ್ರು ಹೋದ್ರಾ? ಹಾಂ ಸರ್ ಹೋದರು, ಆದರೆ ಅವ್ರ ಮುಖನ ನೋಡೋಕ್ಕಾಗ್ತಾ ಇರಲಿಲ್ಲ ಸರ್, ತುಂಬ ಬೇಜಾರಾಗಿದ್ದರು.
ಇಂದ ಹೊರಗೆ ಬಂದು ನಿಂತ್ಕೊಂಡು ನನ್ನನ್ನು ಕೆಲಸದಿಂದ ತೆಗೆದಿರೋದಕ್ಕೆ ನಾನು ಅವ್ರ ಹತ್ರ ಪ್ರಶ್ನೆ ಮಾಡ್ತೀನಿ ಅಂತ ನನ್ನ ಹತ್ರ ಏನಾದರೂ ಸುಳ್ಳು ಹೇಳಿದ್ರ ಅವರು? ಇಲ್ವಲ್ಲ, ಸಾರ್ಥಕ್ ಅವರು ಆ ಥರ ಸುಳ್ಳು ಹೇಳಿ ಆಟ ಆಡ್ಸಲ್ಲ. ನನ್ನ ಪ್ರಶ್ನೆಗೆ ಅವರಿಂದನೇ ಉತ್ತರ ಬೇಕು. ನಾನೀಗ ಏನು ಮಾಡಲಿ? ಆಫೀಸಲ್ಲಿ ಇಲ್ಲ ಅಂದ್ರೇನು? ಅವ್ರಿಗೊಂದು ಕಾಲ್ ಮಾಡ್ತೀನಿ ಅಂತ ಫೋನ್ ಹುಡುಕ್ತಾಳೆ, ಫೋನ್ ಇರಲ್ಲ. ಆಫೀಸ್ ಒಳಗೆ ಬಿಟ್ಟಿದ್ದೀನಿ ಅಂತ ಆಫೀಸ್ ಒಳಗಡೆ ಹೋಗ್ತಾಳೆ. ಆಫೀಸ್ ಒಳಗಡೆ ಹೋಗಿ ಫೋನ್ನ ಎತ್ಕೊಂಡು ಈ ಕಡೆ ಹಿಂತಿರುಗುವಾಗ ಸಾರ್ಥಕ್ನ ಅಲ್ಲಿ ನೋಡ್ತಾಳೆ. ವಧು ಶಾಕ್ ಆಗ್ತಾಳೆ, ಸಾರ್ಥಕ್ ಇಲ್ಲೇ ಇದ್ದಾರಾ ಅಂತ. ಸಾರ್ಥಕ್ ಮುಂದೆ ಹೋಗಿ ನಿಂತ್ಕೊತಾಳೆ. ನಿಂತ್ಕೊಂಡು ಅಲ್ಲಿ ಸಾರ್ಥಕ್ ತುಂಬ ಗಾಬರಿಯಾಗಿರ್ತಾರೆ. ನಿಮಗೂ ಸುಳ್ಳು ಹೇಳಕ್ಕೆ ಬರುತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅಲ್ಲ, ಅದು ನಿಮ್ಮ ಇಂಪಾರ್ಟೆಂಟ್ ಮೀಟಿಂಗ್ ಮುಗ್ದಿದ್ರೆ ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕು. ಮಾತಾಡ್ಲಾ ಅಥವಾ ಇನ್ನೊಂದು ಇಂಪಾರ್ಟೆಂಟ್ ಮೀಟಿಂಗ್ ಏನಾದರೂ ಹೊರಡಬೇಕಿತ್ತಾ? ನಾನೇ ಹೊರಟಿದ್ದೆ. ಮತ್ತು ಆಗಲೇ ಹೊರಟಿದ್ದು ಮರ್ತಾಗಿದ್ದೆ, ಸೊ ಮತ್ತೆ ವಾಪಸ್ ಬಂದೆ. ನನ್ನ ಕಣ್ಣು ತಪ್ಪಿಸಿ ಅದು ಯಾವಾಗ ಒಳಗೆ ಬಂದ್ರಿ? ನಿಮಗೆ ಅದೆಷ್ಟೇ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದರೂ ನೀವು ನಮ್ಮ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಲೇಬೇಕು. ಹೇಳಿ, ಯಾಕೆ ನಿಮಗೆ ಗೊತ್ತಿಲ್ವಾ? ನೇರವಾಗಿ ವಿಷಯಕ್ಕೆ ಬಂದಿವದು. ಬೇರೆ ಕೆಲಸಗಳಿದೆ, ನನಗೂ ಬೇರೆ ಕೆಲಸಗಳಿದ್ದಾಗ ನೀವಾಗೆ ಬಂದು ನನ್ನ ಕೇಸ್ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ನೆನಪಿದೆಯಾ? ನನಗೆ ಸಹನಾ ಮದುವೆ ದಿನ ಬಂದು ನೀವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನೆನಪಿದೆಯಾ ಸಾರ್ಥಕ್ ನಿಮಗೆ? ಹಾಂ, ನೆನಪಿದೆ. ಆದರೆ ಕೆಲಸ ಕೊಡುವಾಗ ಇದ್ದ ನೆನಪು ಇವಾಗ ಯಾಕಿಲ್ಲ? ಕೆಲಸದಿಂದ ತೆಗಿವಾಗ ಒಂದು ಮಾತು ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ ಸಾರ್ಥಕ್? ಮಾಡಿ ಅಂತ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡವರು ಕೆಲಸ ಮಾಡಬೇಡಿ ಅಂತ ಒಂದು ಮಾತು ಹೇಳೋಕ್ಕಾಗಲಿಲ್ವಾ ಸಾರ್ಥಕ್ ನಿಮಗೆ? ಅಷ್ಟು ಬೇಗ ನಾನು ಬೇಡವಾದ್ನ ಸಾರ್ಥಕ್ ನಿಮಗೆ? ನಾನು ಹೆಂಡತಿ ಪ್ರಿಯಾಂಕಾ ಹೇಳಿದ್ರು ಅಂತನೋ ಅಥವಾ ಬೇರೆ ಏನಾದರೂ ಒತ್ತಡದಿಂದ ಹೀಗೆ ಮಾಡಿದ್ರ ಸಾರ್ಥಕ್? ಕೆಲಸದಿಂದ ತೆಗೆಯೋದಕ್ಕೆ ಯಾವುದೇ ರೀತಿ ಪ್ರೆಷರ್ ಇರಲಿಲ್ಲ ನನಗೆ. ನಾನೇ ಓನಾಗಿ ಡಿಸಿಷನ್ ತೊಗೊಂಡು ನಿಮ್ಮನ್ನು ಕೆಲಸದಿಂದ ತೆಗೆದಿರೋದು. ಸಚಿನ್ ಅವ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಅಂತ ಹೊರಗಡೆ ಬಂದಿರ್ತಾನೆ. ಅವ್ನ ಫ್ರೆಂಡ್, ಏನು ಹೊಸ ಶರ್ಟ್ ಹಾಕೊಂಡಿದ್ಯಾ? ಏನು ಸಮಾಚಾರ? ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಆದರೆ ಇಷ್ಟು ದಿನ ಚೆನ್ನಾಗಿಲ್ಲದೆ ಇರೋ ಶರ್ಟ್ ಹಾಕಿದ್ದೀನಿ ಅಂತನಾ? ಹಾಗಲ್ಲಪ್ಪ, ಇವತ್ತು ಇನ್ನೂ ಚೆನ್ನಾಗಿರೋ ಶರ್ಟ್ ಹಾಕಿದ್ಯಾ ಅಂತ ಅಂದೆ. ಎಲ್ಲಿಂದ ತೆಗೆದಿರೋದು ಗೊತ್ತಾ? ಬಿಗ್ ಬಾಸ್. ಇಲ್ಲ ಹೂವನ್ನು ಬಿಚ್ಕೊಟ್ಬಿಡ್ತೀನಿ. ದುಡ್ಡು ಅಲ್ಲೇ ಸೆಟ್ಲ್ ಆಗಬೇಕಮ್ಮ. ಬೇಡಪ್ಪ, ನನ್ನ ಹೆಂಡತಿ ಆದರೆ ಹೊಸ ಚಪ್ಪಲಿ ಕಿತ್ತೋಗಂಗೆ ಹೊಡಿತಾಳೆ. ಅಷ್ಟರೊಳಗಡೆ ಅವನಿಗೆ ಫೋನ್ ಬರುತ್ತೆ. ತಡಿಯಪ್ಪ, ನನ್ನ ಹೆಂಡತಿ ಫೋನ್ ಮಾಡ್ತಾ ಇದ್ದಾಳೆ, ಕೇಳ್ಕೊಂಡು ಬರ್ತೀನಿ, ಆಫೀಸಲ್ಲಿ ಇದ್ದೀನಿ ಅಂತ ಸುಳ್ಳು ಹೇಳ್ತೀನಿ ಅಂತ ಆ ಕಡೆ ಹೋಗ್ತಾನೆ. ಒಂದು ಕಾರ್ ಬರುತ್ತೆ. ರೋಡ್ನಲ್ಲಿ ಇದ್ದಿದ್ದ ನೀರೆಲ್ಲ ಸಚಿನ್ ಮೈ ಮೇಲೆ ಬರುತ್ತೆ. ಸಚಿನ್ಗೆ ಕೋಪ ಬಂದು ಕಲ್ಲು ತೊಗೊಂಡು ಓಡ್ ಬರ್ತಾನೆ. ಇರಪ್ಪ, ಯಾಕೋ ನನ್ನ ಮೇಲೆ ಕೊಚ್ಚೆ ಹಾರಿಸ್ದೆ? ರೋಡ್ ಮೇಲೆ ಕೇಸರಿತ್ತು, ನಾನೇನು ಮಾಡಲಿ ಅದಕ್ಕೆ? ಕಲ್ಲು ನನ್ನ ಕೈಯಲ್ಲೇ ಇದೆ, ನಾನು ಹೊಡಿತೀನಿ ಇರು. ಅಷ್ಟೊಂದು ಧೈರ್ಯನಾ ನಿನಗೆ? ಅದಕ್ಕೆ ಹೇಳ್ತಾ ಇರೋದು. ಹಾಗಾದರೆ ನೀನು ನಮ್ಮ ಬಾಸ್ ಹತ್ರ ಬಂದು ಮಾತಾಡು. ಏಯ್, ಯಾರೋ ನಿಮ್ಮ ಬಾಸು? ಕಾರಲ್ಲಿದ್ದಾರೆ, ಬಂದು ಮಾತಾಡು. ನಾನು ಯಾಕೆ ಬಂದು ಮಾತಾಡಲಿ? ಇಲ್ಲಿಗೆ ಬಂದು ಮಾತಾಡೋಕ್ಕೆ ಹೇಳು. ಅಷ್ಟರಲ್ಲಿ ಪ್ರಿಯಾಂಕಾ ಅಲ್ಲಿಗೆ ಬರ್ತಾಳೆ. ಮೊದಲು ಆ ಕೈಯಲ್ಲಿರೋ ಕಲ್ಲನ್ನ ಬಿಸಾಕು, ಕೈ ನೋವಾಗುತ್ತೆ. ನೋವಾದರೂ ಪರವಾಗಿಲ್ಲ, ನನ್ನ ಶರ್ಟ್ಗಾಗಿರೋ ಗತಿಗೆ ನನಗೆ ಹೇಗೆ ಸೇಡ್ ತೀರಿಸ್ಕೋಬೇಕು ಅಂತ ನನಗೆ ಗೊತ್ತು. ನೀನು ನನ್ನ ಜೊತೆ ಬಂದರೆ ಒಂದಲ್ಲ 100 ಶರ್ಟ್ ಕೊಡಿಸ್ತೀನಿ. ಶರ್ಟ್ ಪ್ರೈಸ್ ಎಷ್ಟು ಗೊತ್ತಾ? ಎಷ್ಟು? 1,000ನ 1,00,000ನ? ಅಂತಿದ್ದಂಗೆ ಸಚಿನ್ ಕಲ್ಲನ್ನ ಬಿಸಾಡ್ತಾನೆ. ಬಿಸಾಡಿ ಬನ್ನಿ ಮೇಡಮ್ ಅಂತ ಅವಳ ಜೊತೆ ಹೋಗ್ತಾನೆ. ಅದು ಶಾಕ್ ಆಗಿ, ಏನು ಹೇಳ್ತಾ ಇದ್ದೀರಾ ಸಾರ್ಥಕ್? ಹಾಗೆ ಈ ಕೇಸ್ನಿಂದ ನನ್ನನ್ನು ಡ್ರಾಪ್ಔಟ್ ಮಾಡಿದ್ರಾ ಸಾರ್ಥಕ್? ಅಂತ ತಪ್ಪು ನಾನೇನು ಮಾಡಿದೆ? ನಿಮ್ಮ ಕೇಸ್ ತಗೊಂಡಾಗಿಂದ ಬೇರೆ ಯಾವ ಕೇಸನ್ನು ತೊಗೊಳ್ದಾನೆ ನಿಮ್ಮ ಕೇಸ್ಗೋಸ್ಕರನೇ ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರಿಯಾಂಕಯಿಂದ ನಾನು ಏನೆಲ್ಲ ಅವಮಾನ ಅನುಭವಿಸಿದ್ದೀನಿ ಅಂತ ನಿಮಗೆ ಗೊತ್ತಲ್ವಾ? ನಿಮ್ಮ ಕೇಸ್ ತೊಗೊಂಡಾಗಿಂದ ನಾನು ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ ಜೊತೆ ಎಷ್ಟು ಬೈಸ್ಕೊಂಡಿದ್ದೀನಿ ಗೊತ್ತಾ? ಇನ್ನು ಹೆಚ್ಚಿನದಾಗಿ ನಾನು ತುಂಬ ಇಷ್ಟಪಡೋ ದಿಶಾಯಿಂದ ಮಾತಾಡ್ತಾ ಇಲ್ಲ ಗೊತ್ತಾ ನಿಮಗೆ? ಎಲ್ಲ ಮಾಡಿರೋ ನನ್ನನ್ನು ಕೇಸಿಂದ ನನಗೂ ಒಂದು ಮಾತು ಹೇಳಿದೆ ಹೇಗೆ ತೆಗೆದ್ರಿ ಸಾರ್ಥಕ್? ನನಗೆ ಗೊತ್ತಿಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಅಷ್ಟೇ. ಸುಮ್ಮನೆ ಯಾಕಿದ್ದೀರಾ? ನನ್ನ ಪ್ರಶ್ನೆಗೆ ಉತ್ತರ ಬೇಕಷ್ಟೇ. ಅದಕ್ಕೆ ಸಾರ್ಥಕ್, ನಿಮಗೆ ನನ್ನ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಂತ ನಾನೇ ಕೆಲಸದಿಂದ ತೆಗೆದೆ ಅಷ್ಟೇ. ಈ ಮಾತು ಹೇಳ್ತಾ ಇರೋದು? ಹೌದು, ನಾನೇ. ನನಗೆ ಕೆಲಸ ಮಾಡೋಕ್ಕೆ ಬರಲ್ಲ, ನನಗೆ ಕೇಸ್ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಎಕ್ಸಾಂಪಲ್ ಒಂದಲ್ಲ 10 ಎಕ್ಸಾಂಪಲ್ ಕೊಡ್ತೀನಿ. ಕೇಸ್ ಕೊಟ್ಟು ಎಷ್ಟು ದಿನ ಆಯಿತು? ಆಲ್ಮೋಸ್ಟ್ ಎ ಮಂತ್. ಎಕ್ಸಾಕ್ಟ್ಲಿ 1 ತಿಂಗಳಿಂದ ಏನು ಮಾಡ್ತಾ ಇದ್ದೀರಾ? ಇವತ್ತು ಡೈವರ್ಸ್ ಕೊಡಿಸ್ತೀರಾ, ನಾಳೆ ಕೊಡಿಸ್ತೀರಾ ಅಂತ ನಾನು ಕಾಯ್ತಾನೆ ಇದ್ದೀನಿ. ಇವತ್ತಿನವರೆಗೂ ಅದ್ರ ಬಗ್ಗೆ ಒಂದು ಅಪ್ಡೇಟು ಕೊಟ್ಟಿಲ್ಲ. ಹೇಳಿದ್ರೆ ಕೆಲಸ ಮಾಡ್ತಾ ಇದ್ದೆ ಅಂತ ಕೋಪ ಮಾಡ್ಕೊತೀರಾ. ಮುಗಿಸ್ಕೊಡಿ ಅಂತಂದರೆ ಕದ್ದು ಮುಚ್ಚಿ ನಮ್ಮ ಅಮ್ಮನ ಮೀಟ್ ಮಾಡ್ತೀರಾ, ಮತ್ತೆ ಇಲ್ಲದೆ ಇರೋ ಡೀಲ್ ಮಾಡ್ತೀರಾ.
ಮಾಡಿದ್ರಿ ಅಂತ ಕೇಳಿದ್ರೆ ಏನೋ ಒಂದು ಸುಳ್ಳು ಹೇಳ್ತೀರಾ. ಮೋಸ ಮಾಡೋರು ನನ್ನ ಕೇಸ್ನ ಬಿಟ್ಟು ಬೇರೆ ಕೇಸ್ನ ಹ್ಯಾಂಡಲ್ ಮಾಡ್ತಾ ಇಲ್ಲ ಅನ್ನೋದು ಏನು ಗ್ಯಾರಂಟಿ? ನಿಮ್ಮನ್ನು ಹೇಗೆ ನಂಬಲಿ? ನನ್ನ ಪ್ರಕಾರ ನೀವು ನನ್ನ ಹೆಸರಿಗಾಗಲಿ ನನ್ನ ಮೇಲೆ ಇರೋ ನಂಬಿಕೆಗಾಗಲಿ ಕೆಲಸ ಮಾಡಿಲ್ಲ ಅಂತ ಆಗ್ತಾ ಇದೆ. ಹಾಕಿದ್ರೆ ನೀವಲ್ಲ, ನಿಮ್ಮ ಥರ 100 ಜನ ಸಿಗ್ತಾರೆ. ಪ್ರಕಾರ ನೀವು ಲಾಯರ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ನಾಲಾಯಕ್. ಸಚಿನ್ ಮತ್ತು ಪ್ರಿಯಾಂಕಾ ಮತ್ತು ಸುಜಿತ್ ಮೀಟ್ ಆಗಿರ್ತಾರೆ. ಇನ್ನು ಸುಜಿತ್ಗೆ ಏನ್ರಿ ಬೇಗ್ರೆ ಇಲ್ಲಿ, ಇವರು ನಮಗೂ ಬಾಸೆ, ಕೇಸನ್ನು ಹ್ಯಾಂಡ್ಲ್ ಮಾಡ್ತಿರೋದು ನಾನೇ, ನಿಮ್ಮ ಬಗ್ಗೆ ಹೇಳಿದ್ದು ನಾನೇ ಅಂತ ಸುಜಿತ್ ಸಚಿನ್ಗೆ ಹೇಳ್ತಾನೆ. ಟ್ಯಾಲೆಂಟು ಅಂತ ಏನು ಮಾಡೋದು, ಹಣೆ ಬರ ಸರಿ ಇಲ್ಲ ಅಷ್ಟೇ. ಸಚಿನ್, ಪೆನ್ಸಿಲಲ್ಲಿ ಬರೆದಿರೋ ನಿಮ್ಮ ಹಣೆ ಬರನ ನಮ್ಮ ಮೇಡಮ್ಮು ಇನ್ಮೇಲೆ ಪರ್ಮನೆಂಟಾಗಿ ಮಾರ್ಕರಲ್ಲಿ ಬರೀತಾರೆ. ನನ್ನ ಶರ್ಟ್ ಹೇಳಿದ್ನಲ್ಲ 100ರಷ್ಟು ಕೊಡಿಸ್ತೀನಿ ಅಂತ ಪ್ರಿಯಾಂಕಾ ಹೇಳ್ತಾಳೆ. ಸುಜಿತ್, ನೇರವಾಗಿ ವಿಷಯಕ್ಕೆ ಬರ್ಬೋದು, ಹಾಗಿದ್ರೆ ಇನ್ನೇನು ತೊಂದರೆ ಇಲ್ಲ. ಪ್ರಿಯಾಂಕಾ ಸಚಿನ್ಗೆ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕಿತ್ತು. ಅದಕ್ಕೆ ಸಚಿನ್, ಏನ್ರಿ ನೀವು ಹೋಗು ಬಾ ಅಂತ ಮಾತಾಡಿಸ್ತೀರಾ? ಸರ್ ಅಂತ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗಿ ಬನ್ನಿ ಅನ್ನೋದಾದರೂ ಬೇಡವಾ? ರೇಟ್ ಅರ್ಥ ಆಗಲಿಲ್ಲ. ಅದಕ್ಕೆ ಸುಜಿತ್, ನಿಮ್ಮ ರೇಟ್ ಎಷ್ಟಂತ ಕೇಳ್ತಾ ಇದ್ದಾರೆ. ಓ ಹಾಗೆ, ನನಗೆ ಜೀವನದಲ್ಲಿ 1 ಕೋಟಿ ದುಡಿಬೇಕು ಅಂತ ಆಸೆ ಇದೆಯಪ್ಪ. ಅಂಕ 1 ಅಲ್ಲ 2 ಕೋಟಿ ಕೊಟ್ಟು ನಿನ್ನ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದೀನಿ. ಓ, ಇದು ಒಂಥರ ಚೆನ್ನಾಗಿದೆ, ಮಾಡಿ ಏನು ಮಾಡ್ತೀರಾ? ಅದಕ್ಕೆ ಪ್ರಿಯಾಂಕಾ, ಮಾಡಿ ನಾನು ಚಪ್ಪಲಿ ಒರೆಸೋಕೆ ಇಟ್ಕೊತೀನಿ. ಮೇಡಮ್, ತಗೊಳ್ಳೋ ದುಡ್ಡಿಗೆ ತಕ್ಕನಾಗಿ ಕೆಲಸ ಇರಬೇಕು, ಆಗ ಮಾಡೋ ಕೆಲಸಕ್ಕೆ ಮರ್ಯಾದೆ ಇರಲ್ಲ. ಸುಜಿತ್, ಏನು ಮಾತಾಡದೆ ನಮ್ಮ ಮೇಡಮ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ಓಕೆ, ನಿನ್ನ ಹಣೆ ಬರ ಚೇಂಜ್ ಆಗೋದು ಬೇಡವಾ? ಅದೇನೋ ಆಗಬೇಕು. ಅದಕ್ಕೆ ಪ್ರಿಯಾಂಕಾ, ವಧು ಮತ್ತು ನಮ್ಮ ಅತ್ತೆ ಮಧ್ಯೆ ಆಗೋ ಸೀಕ್ರೆಟ್ಸ್, ಯಾರಿಗೂ ಗೊತ್ತಿಲ್ಲದೆ ಇರೋ ಸೀಕ್ರೆಟ್ಸ್ ನನಗೆ ಗೊತ್ತಾಗಬೇಕು. ಅದು ತಪ್ಪಲ್ವಾ? ಇನ್ನು ಸಾರಿ ಮೇಡಮ್, ನಾನಂತೂ ತುಂಬ ಒಳ್ಳೆಯವನು, ಉಂಡು ಮನೆಗೆ ದ್ರೋಹ ಬಗ್ಗೆ ಅಲ್ಲ. ಕೆಲಸಕ್ಕೆ ಬೇರೆ ಯಾರನ್ನಾದ್ರೂ ಹುಡಿಕೊಳ್ಳಿ, ಬರಲಾ ಅಂತ ಅಲ್ಲಿಂದ ಸಚಿನ್ ಹೊರಡ್ತಾನೆ. ಅಷ್ಟರೊಳಗಡೆ ಸುಜಿತ್, ಹೆಲೋ, ನಿಮಿಷ, ನಿಮ್ಮ ಹಣೆ ಬರನೇ ನಮ್ಮ ಕೈಲಿದೆ. ಅದು ತುಂಬ ದುಃಖದಿಂದ, ಸಾಕು ಸಾರ್ಥಕ್, ಸಾಕು, ಇನ್ನೇನು ಹೇಳಬೇಡಿ. ನಿಮ್ಮಲ್ಲಿ ಇಂಥದ್ದೊಂದು ವ್ಯಕ್ತಿತ್ವ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಯಾರನ್ನ ಹೆಚ್ಚು ನಂಬ್ತೀವೋ ಅವರಿಂದನೇ ತುಂಬ ನೋವಾಗುತ್ತೆ ಅಂತ ಇವತ್ತು ಗೊತ್ತಾಯಿತು. ಇಲ್ಲಿವರೆಗೂ ನನ್ನ ಕೆಲಸದ ಬಗ್ಗೆ ಒಬ್ಬರೂ ಬೆರಳು ಮಾಡಿ ತೋರಿಸಿರ್ಲಿಲ್ಲ. ಇವತ್ತು ನನಗೆ ಅರ್ಥ ಆಯಿತು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಅಂದ್ಬಿಟ್ಟು. ಇಷ್ಟು ದಿನ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ. ವಿಶ್ ಇದೇ ನಮ್ಮ ಕೊನೆ ಭೇಟಿ ಆಗಿರುತ್ತೆ. ಬರ್ತೀನಿ, ಅಲ್ಲ ಹೊರಡ್ತೀನಿ, ಬಾಯ್ ಅಂತ ಕಣ್ಣೀರು ಒರೆಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ತುಂಬ ದುಃಖದಿಂದ. ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಈ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.